ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ಸೊ ಇವತ್ತು ಹಬ್ಬದ ದಿನ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ಅವ್ರವ್ರು ಅಂದ್ಕೊಂಡಿದ್ದು ಅವರವರ ಕನಸುಗಳು ಈಡೇರಲಿ ಅಂತ ಹೇಳ್ತಾ ಇವತ್ತು ನಮ್ಮ ಮನೇಲಿ ಆ್ಯಕ್ಚುಲಿ ಈ ಹಬ್ಬಕ್ಕೆ ತುಂಬ ಹಿಂದಿನ ದಿನ ಎಲ್ಲ ರೆಡಿ ಆಗಬೇಕು ಅಥವಾ ಗ್ರ್ಯಾಂಡಾಗಿ ಏನೇನೋ ತೊಗೋಬೇಕು ಅವೆಲ್ಲ ಏನೂ ಇರಲ್ಲ. ಆದರೆ ಈ ಹಬ್ಬ ಒಂಥರ ಸ್ಪೆಷಲ್ ಅನ್ಸುತ್ತೆ, ಯಾಕೆಂದರೆ ನ್ಯೂ ಇಯರ್ ಥರ ಎಲ್ಲರೂ ನಾವುಗಳು ಆಚರಿಸ್ತೀವಿ ಅಂತ. ತುಂಬ ಸಿಂಪಲ್ಲಾಗಿ ಪೂಜೆಯಾಗಿ ಬೇವು ಬೆಲ್ಲ ನಾವು ಕೂಡ ತಿಂದಿದ್ದಾಯಿತು. ಸೊ ಆದಷ್ಟು ಎಲ್ಲರ ಜೀವನದಲ್ಲೂ ಬೆಲ್ಲದ ಥರ ಸೀನೆ ಜಾಸ್ತಿ ಇರಲಿ ಅಂತ ಲೈಕ್ ಯೂಶಲಿ ಬೆಲ್ಲ ಜಾಸ್ತಿ ಹಾಕ್ಕೊಂಡು ತಿನ್ನೋಂಗಾಗುತ್ತೆ. ಸೊ ಎನಿವೇಸ್ ನಮ್ಮದು ಆಯಿತು ಆ ಥರ. ಆ್ಯಂಡ್ ಅಡುಗೆಗೆ ರೆಡಿ ಮಾಡ್ತಿದ್ದೆ. ತಿಂಡಿ ತಿಂದ್ಬಿಟ್ಟಿದ್ವಿ. ಯಾಕೆ ಅಂತಂದರೆ ಇವತ್ತು ಪ್ಲ್ಯಾನ್ ಇದ್ದಿದ್ದು ಬೇಳೆ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಳೆ ಹೋಳಿಗೆ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹಶ್ವಾದಾಗ ಅವೆಲ್ಲ ಮಾಡೋಕ್ಕೆ ಸರಿಗೆ ತಟ್ಟಕ್ಕೆ ಎಲ್ಲ ಬರಲ್ಲ ಅಂತ ಸ್ವಲ್ಪ ಹಿಟ್ಟಿತ್ತು, ದೋಸೆ ಹಿಟ್ಟು ಪಡ್ಡು ಮಾಡ್ಕೊಂಡು ತಿಂದ್ವಿ. ಲೈಕ್ ಒಂದೊಂದು ಒಬ್ಬೆ ಬಂತು ಅಷ್ಟೇ. ಸೊ ಅದು ಮಾಡಿ ಈಗ ಇವತ್ತು ಆ್ಯಕ್ಚುಲಿ ಮೆನು ಅಂತ ಅಂದ್ಕೊಂಡಿರೋದು ಹುರುಳಿಕಾಯಿ ಪಲ್ಯ, ಸೌತೆಕಾಯಿ ಕೋಸಂಬರಿ, ಚಿತ್ರಾನ್ನ, ಹಾಗೆ ಬೇಳೆ ಹೋಳಿಗೆ ಮತ್ತು ಬೋಂಡ, ಅಂದರೆ ಆಲೂಗೆಡ್ಡೆದು ಬೊಂಬಾಯಿ ಬೋಂಡ. ಸೊ ಇಷ್ಟು ನಮ್ಮ ಮನೇಲಿ ಇರೋದು. ಸದ್ಯಕ್ಕೆ ಇನ್ನೂ ಇಲ್ಲಿ ಇದು ಕಣಕ ರೆಡಿ ಮಾಡಿ ಇಟ್ಟಿದ್ದೀನಿ, ನೆನೆಸಿಟ್ಟಿದ್ದೀನಿ. ಆ್ಯಂಡ್ ಇದು ಆಚೆ ಬಂದಿದೆ. ಏನಕ್ಕೆ ಅಂತಂದರೆ ಗ್ರೈಂಡರ್ಗೆ ಹಾಕೋ ಬದಲು ರುಬ್ಬಣ ಅಂತ ಅಂದ್ಕೊಂಡ್ವಿ ಹೂರ್ಣಕ್ಕೆ. ಸೊ ನನಗೆ ಆ್ಯಸ್ ಯೂಶುವಲ್ ರುಬ್ಬಕ್ಕೆ ಎಲ್ಲ ಹೆಲ್ಪ್ ಮಾಡೋದು ನನ್ನ ಹಸ್ಬೆಂಡ್. ಸೊ ಹಾಗಾಗಿ ಕ್ಲೀನಾಗಿ ರುಬ್ಕೊಡ್ತಾರೆ ಅಂತ ಇದನ್ನು ಆಚೆ ಇಟ್ಟಿದ್ದೀನಿ. ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಸುಮಾರು ದಿನಕ್ಕೆ ಒಂದ್ಸಲ ಇದು ಆಚೆ ಬರ್ತಿಲ್ಲ. ಚಟ್ನಿ ಮಾಡೋಕ್ಕೆ ಯಾವಾಗಾರ ಟೈಮ್ ಇದ್ದು ಮೂಡಿದ್ದು ರುಬ್ತೀವಿ ಅಂದರೆ ಮಾತ್ರ ಬರುತ್ತೆ. ಆ್ಯಂಡ್ ಇವತ್ತು ಹೋಳಿಗೆಗೆ ಅಂತ ನಮ್ಮನೆ ರುಬ್ಬೋ ಕಲ್ಲು ಆಚೆ ಬಂದಿದೆ. ಸೊ ಎಸ್ ಇಷ್ಟೇ, ಈ ಥರ ನಡೀತಾ ಇದೆ. ಇನ್ನು ನಮ್ಮ ಮನೆಯಲ್ಲಿ ಹಬ್ಬ ಊಟ ಆಯಿತು ಅಂದರೆ ಆಲ್ಮೋಸ್ಟ್ ಹಬ್ಬ ಎಲ್ಲ ಆದಂಗೆ. ಹೊಸ ಸೀರೆ ಆ್ಯಕ್ಚುಲಿ ಸಂಜೆ ಉಟ್ಕೊಳ್ಳೋಣ ಅಂದ್ಕೊಂಡೆ. ಹಾಗಾಗಿ ಸುಮ್ಮನೆ ಒಂದು ಸಿಲ್ಕ್ ಕಾಟನ್ ಸೀರೆ ಉಟ್ಕೊಂಡೆ, ಇಕ್ಕದ ಬಾರ್ಡ್ರಲ್ಲಿ ಇರೋವಂಥದ್ದು. ಆ್ಯಂಡ್ ಇದು ಯಾವಾಗಲೂ ಹೊಸದೇನಲ್ಲ ಸೀರೆ, ಹಳೇದು ಯಾವಾಗಲೂ ಊರಿಗೆ ಹೋದಾಗ ತೊಗೊಂಡು ಬಂದಂಥ ಸೀರೆ. ಆ್ಯಂಡ್ ಇದನ್ನು ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ದು ವೆಂಕಟೇಶ್ ಸೆಲೆಕ್ಟ್ ಮಾಡಿದ್ದು. ಈ ಕಲರ್ ಚೆನ್ನಾಗಿದೆ ತಗೋ ಅಂತ. ಸೊ ಹಾಗಾಗಿ ತುಂಬ ದಿನ ಆಗಿತ್ತು ಉಟ್ಕೊಂಡು ಅಂತ ಸಿಲ್ಕ್ ಕಾಟನ್ ಸ್ಯಾರಿ ಉಟ್ಕೊಂಡೆ. ಸ್ಟೈಲಾಗೂ ಇರುತ್ತೆ ಅಂತ. ಆ್ಯಂಡ್ ಕಾಟನ್ ಅಲ್ವಾ, ಸಮ್ಮರ್ಗೆ ಆರಾಮಾಗಿ ಇರುತ್ತೆ ಅಂತ. ಸೊ ಈ ಅಡುಗೆ ಎಲ್ಲ ಆದಮೇಲೆ ನಿಮ್ಗಳಿಗೆ ಹೋಳಿಗೆ ಮೇಯ್ನಾಗಿ ಯಾವ ಥರ ಬಂತು ಅನ್ನೋದನ್ನು ಡೆಫಿನೆಟ್ಲಿ ತೋರಿಸ್ತೇನೆ. ಸೊ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಯಾವ ಥರ ಪೂಜೆ ಆಯಿತು, ಯಾವ ಥರ ರಂಗೋಲಿ ಹಾಕಿದ್ದೀನಿ ಎಲ್ಲನೂ ಒಂದು ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಫಸ್ಟ್ ಅದನ್ನು ನೋಡಿಕೊಂಡು ಬನ್ನಿ. ಬೆಳಗ್ಗೆ ಬೇಗ ಎದ್ದು ಫಸ್ಟ್ ಕೆಲಸ ಇದ್ದಿದ್ದು ಬೀದಿ ಬಾಗಿಲು ಸಾರಿಸಿ ರಂಗೋಲಿ ಹಾಕಿದ್ರೆ ಏನೋ ಹಬ್ಬದ ಕಳೆ ಬಂದಂಗೆ. ಸ್ವಲ್ಪ ತಕ್ಕ ಮಟ್ಟಿಗೆ ದುಡ್ಡು ಹಾಕಿದ್ದೀನಿ, 2 ಎಳೆಯಲ್ಲಿ ಹಾಕಿದ್ದೀನಿ. ಆಮೇಲೆ ಕಲರ್ ರಂಗೋಲಿಯಲ್ಲಿ ಹಾಕೋಕ್ಕೆ ಹೋಗಲಿಲ್ಲ, ಅದ್ರ ಬದಲು ಕೆಮ್ಮಣ್ಣಿತ್ತು ಅಂತ ವೈಟ್ ಜೊತೆ ಅಂದರೆ ರೆಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಈ ಥರದ್ದು ಹಾಕಿದ್ದೆ. 2ನೇ ರಂಗೋಲಿ ಹಾಕೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಬಟ್ ಚುಕ್ಕೆ ರಂಗೋಲಿ ಇನ್ನೂ ಒಂಥರ ತುಂಬ ಕಳೆ ಕೊಡುತ್ತೆ ಕಲರ್ ಫುಲ್ಲಾಗಿ ಹಾಕಿದ್ರೆ. ಬಟ್ ನನ್ನ ಚುಕ್ಕೆ ರಂಗೋಲಿ ಅಷ್ಟೊಂದೆಲ್ಲ ಹಾಕೋಕ್ಕೆ ಬರಲ್ಲ. ಬಟ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ನಾನು, ದಿನ ಒಂದೊಂದು ಥರ ಹಾಕಿ ಅಂತ. ಇದಾದರೆ ಈಸಿಯಾಗಿ ನಮ್ಮ ಕ್ರಿಯೇಟಿವಿಟಿ ಎಲ್ಲೋಗುತ್ತೋ ಅಷ್ಟಷ್ಟು ಹಾಕ್ಕೊಂಡು ಹೋಗ್ಬೋದು ಅಂತ. ತುಂಬ ದೊಡ್ಡದೇನು ಹಾಕೋಕ್ಕೆ ಹೋಗಲ್ಲ, ಸಿಂಪಲ್ಲಾಗಿ ಹಾಕಿದೆ. ಇದು ಹಾಕ್ತಿದ್ದಂಗೆ ನೆಕ್ಸ್ಟು ಮಾವಿನ ಸೊಪ್ಪು ತೊಗೊಂಡು ಮಾವಿನ ಸೊಪ್ಪು ತೋರಣ ಕಟ್ಟಿದ್ವಿ ಅಂದರೆ ಹಬ್ಬದ ಒಂದು ಕಳೆ ಬಂತು ಅಂತಲೇ ಅರ್ಥ. ಮಾವಿನ ಸೊಪ್ಪು ಹಾಗೆ ಆ ಕಡೆ ಈ ಕಡೆ ಬೇವಿನ ಸೊಪ್ಪು ಹಾಕಿಬಿಟ್ರೆ ಮನೆ ಯುಗಾದಿ ಹಬ್ಬ ನಮ್ಮ ಮನೇಲಿ ಶುರುವಾಗಿದೆ ಅಂತಲೇ ಅರ್ಥ. ಆ್ಯಂಡ್ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇದ್ದಿದ್ದು ದೇವ್ರ ಮನೇಲಿ ದೇವ್ರ ಪೂಜೆ. ಸಿಂಪಲಾಗಿ ಅದು ಕ್ಲೀನ್ ಮಾಡಿಬಿಟ್ಟಿದ್ನಲ್ಲ ಅಂತ ಏನೂ ತುಂಬ ಕೆಲಸ ಅನ್ನೋಂಗೆಲ್ಲ ಇರಲಿಲ್ಲ. ಜಸ್ಟ್ ಒಂದು ನೈವೇದ್ಯಕ್ಕೆ ಹಣ್ಣಿಟ್ಕೊಂಡು ಬೇವು ಬೆಲ್ಲ ಇದು ಮಾಡಿಕೊಂಡು ತಿಂದಿದ್ದು ಅಷ್ಟೇ. ಈ ಸೀರೆಗೆ ಆ್ಯಕ್ಚುಲಿ ಮ್ಯಾಚ್ ಮಾಡಿರೋ ಅಂಥದ್ದು ನಾನೇ ಮಾಡ್ಕೊಂಡಿರೋದು. ನಿಮಗೆ ತುಂಬ ಜನ ಗೊತ್ತಿರುತ್ತೆ, ಆರ್ತಾ ಸ್ಟುಡಿಯೋಸ್ ಇದೆಯಲ್ಲ, ಸೊ ಅದ್ರೊಳಗೆಲ್ಲ ಮಾಡ್ತಿರ್ತೀನಿ ಅಂತ. ಆ್ಯಂಡ್ ಈ ಬೀಚ್ ಮಾತ್ರ ಲಾವಾ ಬೀಚ್ ಅಂತ ಕರೀತಾರೆ ಇದನ್ನು. ಸ್ವಲ್ಪ ಕಾಸ್ಟ್ಲಿ ಬಿಟ್ಟಿದ್ದು. ನೀವು ನೋಡಿದ್ರೆ ಲಾವಾದು ಮಧ್ಯ ಅಂದರೆ ಲಾವಾ ಎರಪ್ಟ್ ಆದಾಗ ಇದಾಗತ್ತಲ್ಲ, ವಾಲ್ಕಿನೋ ಎರಪ್ಟ್ ಆದಾಗ ಅದರಿಂದ ಮಾಡಿರೋವಂಥ ಬೀಚ್ಗಳು ಅಂತ. ಇದು ಆ್ಯಕ್ಚುಲಿ ಕಾಸ್ಟ್ಲಿ ಬೀಚ್. ಇದು ಒಂದೇ ಸಮ ಬರಲ್ಲ, ಮಧ್ಯ ಕಟ್ಟಾಗಿರೋ ಥರ ಆ ಥರದ್ದೆಲ್ಲ ಬರುತ್ತೆ. ಆ್ಯಂಡ್ ಇದನ್ನು ತರಿಸ್ಕೊಂಡಿದ್ದೆ ನಾನು ದುಡ್ಡು ಕೊಟ್ಟು. ಕಾಸ್ಟ್ಲಿ ದುಡ್ಡಾರು ಬರೋಲ್ಲ ಅಂತ US ತರಿಸ್ಕೊಂಡಂಥ ಬೀಚ್ ಇದು. ಸುಮಾರು 2-3 ವರ್ಷನೇ ಆಯಿತು. ಸೊ ಈ ಥರದ್ದು ಈ ಸೀರೆಗೆ ಒಂಥರ ಸಖತ್ತು ಲುಕ್ ಕೊಡುತ್ತೆ. ಒಳ್ಳೆ ಮಣ್ಣಿಂದ ಮಾಡ್ಕೊಂಡಿದ್ದೀವಿ ನಾವು ಅನ್ನೋಂಗಿದೆ. ಇದಕ್ಕೆ ಒಂದು ಆ್ಯಂಟಿಕ್ ಪೆಂಡೆಂಟ್ ಹಾಕ್ಕೊಂಡಿದ್ದೀನಿ. ಈಗ ಆ್ಯಕ್ಚುಲಿ ಇಯರಿಂಗ್ಸ್ ಎಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ, ಇದಕ್ಕೆ ಮ್ಯಾಚಿಂಗ್. ಸೊ ಬರೀ ಸೆಟ್ ಮಾತ್ರ ಇದೆ. ಆ್ಯಂಡ್ ನಿಮ್ಗಳಿಗೆ ಯಾವುದಾದ್ರು ಬೀಚ್ ನಿಮ್ಮ ಹತ್ರ ಇದ್ದು ಯಾವ್ದಾದ್ರು ಸರಗಳು ಕಸ್ಟಮೈಸ್ ಮಾಡಿಕೊಡ್ಬೇಕು ಅಂದರೂ ಡೆಫಿನೆಟ್ಲಿ ಮಾಡಿ ಕೊಡ್ತೀನಿ. ಯಾಕೆಂದರೆ ಈ ನಡೆ ಸಾಕಷ್ಟು ಆರ್ಡರ್ಸ್ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಲೈಕ್ ಮಧ್ಯ ನಿಲ್ಲಿಸ್ಬಿಟ್ಟಿದೆ, ಒಂದು ಸ್ವಲ್ಪ ವರ್ಷಗಳು ಬೇರೆದು ಮಾತ್ರ ಮಾಡ್ತಿದ್ದೆ, ಇದು ನಿಲ್ಲಿಸ್ಬಿಟ್ಟಿದೆ. ಆದರೆ ಏನಾಯ್ತು ಅಂದರೆ ತುಂಬ ಜನ ಮತ್ತೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಎಲ್ಲನೂ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಇದ್ರದ್ದು ಫೋಟೋಸ್ ಎಲ್ಲನೂ ಆರ್ತಾ ಸ್ಟುಡಿಯೋಸಲ್ಲಿ ಒಂದೊಂದೇ ಬರ್ತಾ ಹೋಗುತ್ತೆ. ಸೊ ಇನ್ನು ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿಲ್ವೋ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತೀರಿ. ಯಾಕೆ ನಿಮಗೆ ಏನಾದ್ರು ಪರ್ಚೇಸ್ ಮಾಡೋಕ್ಕೆ ಇಷ್ಟ ಆದರೆ ನೀವುಗಳು ಡೆಫಿನೆಟ್ಲಿ ಅಲ್ಲಿಂದ ಮಾಡ್ಕೋಬೋದು.
ಇದ್ರ ಜೊತೆ ಪ್ಯಾರಲಲ್ಲಿ ಇಂಥ ರೆಡಿ ಮಾಡ್ಕೋದು. ಇದು ಮೇಯ್ನಾಗಿ ಈ ಥರ ಒಬ್ಬಟ್ಟು ಅಥವಾ ಹೋಳಿಗೆ ಇಟ್ಕೊಂಡ್ರೆ ಜಾಸ್ತಿ ಟೈಮ್ ಅದಕ್ಕೆ ಬೇಕಾಗುತ್ತೆ. ಸೊ ಬೆಲ್ಲನ ರೆಡಿ ಮಾಡಿಕೊಂಡು, ಆಮೇಲೆ ನನಗೆ ಈ ಪೌಡರ್ಡ್ ಬೆಲ್ಲ ಬರುತ್ತಲ್ಲ ಆರ್ಗ್ಯಾನಿಕ್, ಅದಕ್ಕಿಂತ ಈ ಉಂಡೆ ಬೆಲ್ಲ ಆದರೆ ಟೇಸ್ಟು ಸ್ವಲ್ಪ ಬೇಗ ಬರುತ್ತೆ, ಅಂದರೆ ಸ್ವಲ್ಪ ಸ್ವೀಟ್ ಮೇಲೆ ಇರುತ್ತೆ ಅಂತ ಇದನ್ನು ತೊಗೊಂಡು ಬಂದಿದೆ. ಬಟ್ ತುಂಬ ತರಕ್ಕೆ ಹೋಗಲ್ಲ, ಯಾಕೆ ನಮ್ಮ ಬೆಲ್ಲ ಎಲ್ಲ ಅಷ್ಟೊಂದು ಖಾಲಿ ಆಗಲ್ಲ. ನಾನು ಸ್ವೀಟ್ ಮಾಡೋದು ಆ್ಯಕ್ಚುಲಿ ತುಂಬಾ ಕಮ್ಮಿ. ಇದ್ರ ಜೊತೆ ಬೇಳೆ ಜಾಸ್ತಿನೇ ಬೇಯಿಸ್ಕೊಂಡ್ಬಿಟ್ಟಿದೆ. ಆ್ಯಕ್ಚುಲಿ ಡೈರೆಕ್ಟಾಗಿ ಬೇಯಿಸ್ಕೊಂಡು ಹೋಳಿಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಬಟ್ ನಾನು ಕುಕ್ಕರ್ಲಿ ಇಟ್ಕೊಂಡ್ಬಿಟ್ಟಿದೆ. ಸಾರಿಗೆ ತವೆಗೆ ಎಲ್ಲ ಸೇರಿಸಿ ಮಾಡಿಟ್ಬಿಟ್ಟಿದೆ. ಆ್ಯಂಡ್ ಕಣಕನೂ ಕಳಿಸ್ಬಿಟ್ಟು ಅದನ್ನು ಎಣ್ಣೆ ಸ್ವಲ್ಪ ಹಾಕಿ ನೆನೆಯೋಕ್ಕೆ ಇಟ್ಟಿದ್ದೆ. ಆ್ಯಂಡ್ ಅಷ್ಟೊತ್ತಿಗೆ ಬೋಂಡನೂ ಮುಗಿಸ್ಬಿಟ್ಟೆ, ಯಾಕೆಂದರೆ ಎಲ್ಲನೂ ಈಸಿ. ಇವೆಲ್ಲ ಅಂದರೆ ತುಂಬ ಮಾಡ್ತಿರ್ತೀವಲ್ಲ, ಹಾಗಾಗಿ ಇವೆಲ್ಲ ಮಾಡೋದು ಈಸಿ ಅಂತ ಇವೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಹೋಳಿಗೆ ಮಾತ್ರ ಸ್ವಲ್ಪ ಕಷ್ಟ ಅಲ್ವಾ ಅಂತ ಅದನ್ನು ಲಾಸ್ಟಲ್ಲಿ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಆ್ಯಂಡ್ ಬೊಂಬಾಯಿ ಬೋಂಡ ಟೇಸ್ಟ್ ಸಕ್ಕತ್ತಾಗಿತ್ತು, ಯಾಕೆಂದರೆ ಸ್ವಲ್ಪ ನಿಂಬೆಹಣ್ಣು ಮುಂದಕ್ಕೆ ಹಾಕಿದೆ. ಆ್ಯಂಡ್ ಇಷ್ಟ ಆಗೋಷ್ಟೊಳಗೆ ಎಲ್ಲ ಹೂರಣ ರೆಡಿ ಮಾಡಿಕೊಂಡೆ. ಹೂರಣ ರೆಡಿ ಮಾಡಿಕೊಂಡು ಚೆನ್ನಾಗಿ ಬಂದಿತ್ತು, ಹೂರಣ ಕರೆಕ್ಟಾಗಿ ಹದವಾಗಿ ಬಂದಿತ್ತು. ಸೊ ಇದನ್ನು ಇನ್ನೊಂದು ಸಲ ರುಬ್ಬಿಟ್ಟು ಆಮೇಲೆ ಹೋಳಿಗೆ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ಈ ಸಲ ನಾನು ಟ್ರೈ ಮಾಡಿದ್ದು ತಟ್ಟಣ ಅಂದ್ಕೊಂಡು ಹೋಳಿಗೆ ಶೀಟ್ ಮೇಲೆ ತಟ್ಟಿದೆ. ಹೋಳಿಗೆ ಶೀಟಲ್ಲ, ಬಾಳೆ ಎಲೆ ಮೇಲೆ ಸಕ್ಕತ್ತಾಗಿ ಬಂತು. ಬಟ್ ಏನು ಸ್ವಲ್ಪ ದೊಡ್ಡದು ಮಾಡ್ಬೋದಿತ್ತು, ನನಗೆ ಭಯ ಇದೆಲ್ಲ ಕಟ್ಗಿಟ್ಟು ಆಗಿಬಿಟ್ರೆ ಅಂತ ಚಿಕ್ಕದಾಗಿ ಮಾಡಿದೆ. ಆ್ಯಂಡ್ ಉಬ್ಬಿತ್ತು, ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಅಂತ ಎಲ್ಲರೂ ಫುಲ್ ಬ್ಯಾಟಿಂಗ್ ಮಾಡಿದ್ವಿ, ಹಬ್ಬದ ಬ್ಯಾಟಿಂಗ್. ಆ್ಯಂಡ್ ನಮ್ಮ ಮನೇಲಿ ಮೆನು ಆಗಿದ್ದು ನಿಮಗೆ ಹೇಳ್ದಂಗೆ ಒಂಥರ ಪಲ್ಯ, ಹುರುಳಿಕಾಯಿ ಪಲ್ಯ, ಹಾಗೆ ಸೌತೆಕಾಯಿ ಕೋಸಂಬರಿ, ನಿಂಬೆಹಣ್ಣು ಚಿತ್ರಾನ್ನ, ಬೋಂಡ, ಹೋಳಿಗೆ, ಹಾಗೆ ಹೂರ್ಣದ ಸಾರು ಮತ್ತು ಹೂರ್ಣದ್ದೇ ಪಾಯಸ ಥರ ಮಾಡಿದ್ದೆ. ಆ್ಯಂಡ್ ತವೆ ಈ ಥರ ರೆಡಿ ಇತ್ತು ನಮ್ಮ ಊಟಕ್ಕೆ. ಪಾಟ್ ಸ್ಟ್ಯಾಂಡ್ನ ಆರ್ಡರ್ ಮಾಡಿದೆ. ಸ್ಟ್ಯಾಂಡ್ ಅಂದರೆ ಕಬ್ಬಿಣದ್ದು, ಲೈಕ್ ಇಷ್ಟುದ್ದ ಸ್ಟ್ಯಾಂಡ್ ಬರುತ್ತೆ, ಕೆಳಗಡೆ ಒಂದು 4-6 ಕಾಲು ಕೊಟ್ಟಿರ್ತಾರೆ. ಪಾಟ್ಗಳು ಇಡೋಕ್ಕೆ ತುಂಬ ಈಸಿ ಇದು ಅಂತ ಆರ್ಡ್ರ್ ಮಾಡಿದೆ. ಸೊ ಒಂದು ಸೆಟ್ಟಲ್ಲಿ 3 ಸ್ಟ್ಯಾಂಡ್ ಬಂದಿದೆ. ನಿಮ್ಗಳ ಮುಂದೆ ಓಪನ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಯಾರಿಗಾದ್ರೂ ಬೇಕಿದ್ದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಇದ್ರದ್ದು ಲಿಂಕ್ನ ನಿಮಗೆ ಯಾರು ಕಾಮೆಂಟ್ ಮಾಡ್ತೀರೋ ಅವ್ರಿಗೆ ಕಳಿಸ್ಕೊಡ್ತೀನಿ ಲಿಂಕ್ನ. ಸೊ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನಾಲ್ಕು ಸ್ಟ್ಯಾಂಡ್ ಬಂದಿರೋದು, ನಾನು ಮಿಸ್ ಆಗಿ 3 ಅಂತ ಹೇಳಿದೆ. ಆಮೇಲೆ ಕಮ್ಮಿ ರೇಟ್ಗೆ ಸಿಕ್ತು, ಅರೌಂಡ್ 450-500 ರೂಪಾಯಿ ಕೊಟ್ವಿ ಅಂತ ಅನ್ಕೋತೀನಿ 4ಕ್ಕೆ. ಚೆನ್ನಾಗಿದೆ, ಬಟ್ ತುಂಬ ದಪ್ಪದಲ್ಲ ಇದು, ನಾರ್ಮಲ್. ಅಂದರೆ ಆಲ್ಮೋಸ್ಟ್ ಒಂದು 75 to 80 kgs ಹಿಡಿಯುತ್ತಂತೆ. ಇದಕ್ಕೆ ಕೆಳಗಡೆ ಬುಷಸ್ ಕೊಟ್ಟಿದ್ದಾರೆ, ಅಂದರೆ ಲೈಕ್ ನೆಲ ಸ್ಕ್ರಾಚ್ ಆಗದಿರಲಿ ಅಂತ ಬುಷಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಸೊ ಈ ಥರದ್ದು 4 ಬಂದಿದೆ ಒಂದು ಸೆಟ್ಟಲ್ಲಿ. ಸೊ ಪಾಟ್ಗಳು ಇಟ್ಟ ಮೇಲೆ ಯಾವ ಥರ ಇಡ್ಬೋದು ಅಂತ ತೋರಿಸಿ. ಆಮೇಲೆ ಇದು ಒಳಗೆ ಕೂಡ ಇಟ್ಕೋಬೋದು, ಲೈಕ್ ಹಾಲಲ್ಲಿ ಎಲ್ಲಾದರೂ ಬೇರೆ ಏರಿಯಾಗಳಲ್ಲಿ ಇಡ್ತೀರಾ ಅಂತ ಆರಾಮಾಗಿ ಇಡ್ಬೋದು. ಇಲ್ಲ ಗಾರ್ಡನಲ್ಲಿ ಬಾಲ್ಕನಿ ಇಟ್ಕೋತೀರಾ ಅಂದರೆ ಇನ್ನೂ ಆರಾಮ ಇಡೋಕ್ಕೆ. ಏನಕ್ಕೆ ಕೆಳಗಡೆ ಲೈಕ್ ಟೈಲ್ಸ್ ಎಲ್ಲ ಹಾಳಾಗೋಗೋದು ಬೇಡ ಅಂತ ಇದ್ದರೆ ಇದ್ರ ಮೇಲೆ ಕ್ಲೀನಾಗಿ ಪಾಟ್ಗಳನ್ನ ಜೋಡಿಸ್ಕೋಬೋದು. ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಮ ಮನೇಲಿ ಹೇಗೆ ಹಬ್ಬನ ಆಚರಿಸಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಿದೆ, ಯಾಕೆಂದರೆ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದೆ ಆ್ಯಂಡ್ ಊರಿಗೆ ಕೂಡ ಹೋಗಿದ್ದೆ ಅಂತ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.